ಎಲ್ರಿಗೂ ನಮಸ್ಕಾರ. ನಾನು ಇವತ್ತಿನ ವಿಡಿಯೋದಲ್ಲಿ ಶೇಂಗಾ ಹೋಳಿಗೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಈ ಶೇಂಗಾ ಹೋಳಿಗೆನ ಉತ್ತರ ಕರ್ನಾಟಕದಲ್ಲಿ ಈ ಸಂಕ್ರಾಂತಿ ಸ್ಪೆಷಲ್ ಅಂತ ಮಾಡ್ತಾರೆ. ಆಮೇಲೆ ತುಂಬ ಟೇಸ್ಟಿಯಾಗಿರುತ್ತೆ. ಆಮೇಲೆ ನಾವು ಅಡ್ವಾನ್ಸ್ ಮಾಡಿ ಇಟ್ಕೋಬೋದು. ಒಂದು ತಿಂಗಳು ಇಟ್ಕೊಂಡ್ರೂ ಏನೂ ಆಗೋಲ್ಲ. ಈ ಶೇಂಗಾ ಹೋಳಿಗೆನ ಯಾರಾದರೂ ಗೆಸ್ಟ್ ಬರ್ತಾರೆ ಅಂತ ನಮಗೆ ಮುಂಚೆ ಗೊತ್ತಾದಾಗೆ ಮಾಡಿಟ್ಕೋಬೋದು, ಚೆನ್ನಾಗಿರುತ್ತೆ. ಬನ್ನಿ ಆಗಿದ್ದರೆ ಯಾವ ಥರ ಮಾಡೋದು ಅಂತ ನೋಡೋಣ. ನೋಡಿ, ನಾನು ಈ ಶೇಂಗಾ ಹೋಳಿಗೆಗೆ ಫಸ್ಟು ಒಂದು ಬಟ್ಲು ನಾನು ಶೇಂಗಾ ತೊಗೊಂಡಿದ್ದೀನಿ, ಅರ್ಧ ಬಟ್ಲು ಬಿಳಿ ಎಳ್ಳು ತೊಗೊಂಡಿದ್ದೀನಿ, ಒಂದೆರಡು ಟೇಬಲ್ ಸ್ಪೂನ್ ಗಸಗಸೆ, ಮುಕ್ಕಾಲು ಬಟ್ಲು ಬೆಲ್ಲ ತೊಗೊಂಡಿದ್ದೀನಿ, ಆಮೇಲೆ ಒಂದು 3 ಏಲಕ್ಕಿ ತೊಗೊಂಡಿದ್ದೀನಿ. ಆಮೇಲೆ ಇದು ಹೂರಣ ಮಾಡ್ಕೊಳ್ಳೋದಕ್ಕೆ. ಆಮೇಲೆ ಕಣಕ ಮಾಡ್ಕೋಬೇಕಲ್ಲ ಹಿಟ್ಟು, ಅದಕ್ಕೆ ನಾನು ಒಂದು ಬಟ್ಲು ಮೈದಾ ಹಿಟ್ಟು ತೊಗೊಂಡಿದ್ದೀನಿ, 1-2 ಟೇಬಲ್ ಸ್ಪೂನು ಚಿರೋಟಿ ರವೆ ತೊಗೊಂಡಿದ್ದೀನಿ, ಚಿಟಿಕೆ ಉಪ್ಪು, ಆಮೇಲೆ ಸ್ವಲ್ಪ ಎಣ್ಣೆ. ಫಸ್ಟು ನಾವೇನು ಮಾಡೋಣ, ಹಿಟ್ಟನ್ನ ಕಲಸಿಟ್ಕೋಬೇಕು. ಹಿಟ್ಟು ನೆಂದರೆ ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ಹಿಟ್ಟು, ರವೆ ಮತ್ತು ಚಿಟಿಕೆ ಉಪ್ಪು ಹಾಕ್ಕೊಂಡು ಎಣ್ಣೆ ಹಾಕ್ಕೊಂಡು 1-2 ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು. ನೀಟಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ವಲ್ಪನೇ ನೀರು ಹಾಕ್ಕೊಂಡು, ನಾವು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಸಾಫ್ಟಾಗಿರಲಿ ಹಿಟ್ಟು, ಆ ಥರ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಕಲಸಿಡಬೇಕು ಹಿಟ್ಟನ್ನ. ತುಂಬ ಮೆತ್ತಗೂ ಆಗಬಾರ್ದು ಹಿಟ್ಟು, ಹೋಳಿಗೆ ಚೆನ್ನಾಗಿ ಬರೋಲ್ಲ. ಹಿಟ್ಟೆಲ್ಲ ಎಡ್ಜಸ್ಸಿಗೆ ಬಂದುಬಿಡುತ್ತೆ ಸೈಡಲ್ಲಿ. ಆಮೇಲೆ ತುಂಬ ಗಟ್ಟಿ ಇದ್ರೂ ಹೋಳಿಗೆ ರಫ್ ಆಗುತ್ತೆ, ಸ್ಮೂತಾಗಿ ಬರೋಲ್ಲ. ಅದಕ್ಕೆ ಒಂದು ಹದವಾಗಿ ಹಿಟ್ಟನ್ನು ಕಲಸಿಡಬೇಕು. ನೋಡಿ, ಇವಾಗ ಈ ಥರ ಕಲಿಸ್ಬೇಕು. ಕಲಸಿ ಎಲ್ಲ ಆದಮೇಲೆ ನೋಡಿ, ಈ ಕನ್ಸಿಸ್ಟೆನ್ಸಿ ಇರಬೇಕು ಹಿಟ್ಟು. ಕಲಸಿ ಈ ಥರ ಎಲ್ಲ ಕಲಸಿ ಆದಮೇಲೆ 1 ಸ್ಪೂನ್ ಮತ್ತೆ ಎಣ್ಣೆ ಹಾಕ್ಕೊಂಡು ಮೇಲೆಲ್ಲ ನೀಟಾಗಿ ಎಣ್ಣೆ ಹಚ್ಬಿಟ್ಟು ಚೆನ್ನಾಗಿ ಒಂದು 2 ಅವರ್ಸ್ ಹಿಟ್ಟನ್ನ ನೆನೆಯಕ್ಕೆ ಬಿಟ್ಬಿಡೋಣ. ಚಿರೋಟಿ ರವೆ ಹಾಕಿರ್ತೀವಲ್ವ, ಹಿಟ್ಟು ನೆನೆದಷ್ಟು ಹೋಳಿಗೆ ಸ್ಮೂತಾಗಿ ಬರುತ್ತೆ. ಇವಾಗ ಹಿಟ್ಟು ನೆನೆಯೋಷ್ಟೊತ್ತಿಗೆ ನಾನು ಶೇಂಗಾದ ಹೂರಣ ಮಾಡ್ಕೋತೀನಿ. ಒಂದು ಫ್ರೈ ಪ್ಯಾನ್ ಬಿಸಿಗಿಟ್ಟು ನೋಡಿ, 1 ಬಟ್ಲು ಶೇಂಗಾ ತೊಗೊಂಡಿದ್ನಲ್ಲ, ಅದನ್ನು ನೀಟಾಗಿ ಲೋ ಫ್ಲೇಮಲ್ಲೇ ನಾವು ಶೇಂಗಾನ ಫ್ರೈ ಮಾಡ್ಕೋಬೇಕು. ತುಂಬ ಹೈ ಫ್ಲೇಮ್ ಇಟ್ಕೊಂಡ್ರೆ ಶೇಂಗಾ ಕಪ್ಪಾಗಿಬಿಡುತ್ತೆ, ಚೆನ್ನಾಗಿ ಬರಲ್ಲ. ನೋಡಿ, ಲೋ ಫ್ಲೇಮಲ್ಲೇ ಇಟ್ಟು ಈ ಥರ ಎಲ್ಲ ಫ್ರೈ ಮಾಡ್ಕೋಬೇಕು ಶೇಂಗಾನ. ಅದನ್ನು ತಣ್ಣಗಾಗಕ್ಕೆ ಬಿಡೋಣ. ಇವಾಗ ಅದೇ ಪ್ಯಾನಿಗೆ ನಾನು ಎಳ್ಳನ್ನು ಸ್ವಲ್ಪ ಬಿಸಿ ಮಾಡ್ಕೊತಾ ಇದ್ದೀನಿ. ಎಳ್ಳು ಅಷ್ಟೇ ಬೇಗನೆ ಫ್ರೈ ಆಗುತ್ತೆ ಇದನ್ನು. ನೋಡಿ, ಅದು ಎಳ್ಳು ಬಿಸಿ ಆಗ್ತಿದ್ದಂಗೆ ನಾವು ಅದಕ್ಕೆ ಗಸಗಸಿ ತೊಗೊಂಡಿದ್ವಲ್ಲ, ಅದರಲ್ಲೇ ಹಾಕಿಬಿಟ್ಟು ಆಫ್ ಮಾಡಿಬಿಡೋಣ. ಸ್ಟವ್ ಆಫ್ ಮಾಡಿ ನೋಡಿ, ಇದನ್ನು ಒಂದು ತಣ್ಣಗಾಗಕ್ಕೆ ಒಂದು ತಟ್ಟೆಲಿ ಹಾಕ್ಕೊಂಡು ಇಟ್ಕೊಳ್ಳೋಣ. ಅದು ನೋಡಿ, ಶೇಂಗಾ ತಣ್ಣಗಾಗಿದೆ, ಎಲ್ಲ ಸಿಪ್ಪೆ ತೆಗೆದು ನಾನೊಂದು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ನೋಡಿ, ಶೇಂಗಾ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ, ಸೀದೋಗಿಲ್ಲ, ಚೆನ್ನಾಗಿ ಬಂದಿದೆ. ಈ ಥರ ಲೋ ಫ್ಲೇಮಲ್ಲಿಟ್ಟು ಬಿಸಿ ಹುರ್ಕೋಬೇಕು ಶೇಂಗಾನ. ಅದಕ್ಕೆ ನಾನು ನೋಡಿ, ಇವಾಗ ಶೇಂಗಾನ ಫಸ್ಟ್ ಒಂದು ರೌಂಡ್ ಮಿಕ್ಸಿ ಮಾಡ್ಕೊಂಬಂದಿದ್ದೀನಿ. ಇದಕ್ಕೆ ನಾನು ಇವಾಗ ಎಳ್ಳು ಮತ್ತು ಗಸಗಸೆ ಏನು ಹಾಕ್ಕೊಂಡಿದ್ನಲ್ವ, ಅದನ್ನು ಈ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಎಲ್ಲ ನೀಟಾಗಿ ಹಾಕ್ಕೊಂಡು ಇದಕ್ಕೆ ಮತ್ತು ಬೆಲ್ಲನೂ ಹಾಕ್ಕೋಬೇಕು. ಇದರಲ್ಲೇ ಬೆಲ್ಲ 3/4 ಕಪ್ ಆದರೆ ಸಾಕು, ಸ್ವೀಟು ಕರೆಕ್ಟಾಗಿ ಆಗುತ್ತೆ. ನೋಡಿ, ಏಲಕ್ಕಿ ತೊಗೊಂಡಿದ್ನಲ್ಲ, ಅದನ್ನು ಏಲಕ್ಕಿನೂ ಸಿಪ್ಪೆ ತೆಗ್ದು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಬಂದಿದ್ದೀನಿ. ನೋಡಿ, ಈ ಥರ ಆಗಿದೆ ಮಿಕ್ಸಿ. ಇವಾಗ ಇದನ್ನು ಒಂದು ಬೌಲ್ಗೆ ಹಾಕ್ಕೊಳ್ಳೋಣ. ಇದನ್ನು ಮಿಕ್ಸಿ ಮಾಡ್ಕೊಂಡಿರೋದನ್ನು ನೋಡಿ, ಎಣ್ಣೆ ಇರುತ್ತಲ್ವ, ಶೇಂಗಾ ಮತ್ತು ಎಳ್ಳು ಎಲ್ಲ ತುಂಬ ಚೆನ್ನಾಗಾಗಿದೆ. ನೋಡಿ, ಇವಾಗ ನೋಡಿ, ಈ ಥರನೇ ಉಂಡೆ ಕಟ್ಕೊಂಡು ಮಾಡಿದರೆ ನಮಗೆ ಚೆನ್ನಾಗಿ ಬರಲ್ಲ. ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ 1-2 ಟೇಬಲ್ ಸ್ಪೂನಷ್ಟು ಬಿಸಿನೀರು ಕಾಸ್ಕೊಂಡಿದ್ದೀನಿ. ನೋಡಿ, ತುಂಬ ನೀರು ಹಾಕ್ಕೋಬಾರ್ದು. ತುಂಬ ನೀರು ಹಾಕಿದರೆ ಇದು ಎಣ್ಣೆ ಅಂಶ ಇರುತ್ತಲ್ಲ, ನೀರು ಜಾಸ್ತಿ ಹಾಕ್ಬಿಟ್ರೆ ಹೂರಣ ಮೆತ್ತಗಾಗ್ಬಿಡುತ್ತೆ. 2 ಸ್ಪೂನ್ ಆದರೆ ಸಾಕು ಇಷ್ಟು ಕ್ವಾಂಟಿಟಿಗೆ. ನೋಡಿ, ಈ ಥರ ಎಲ್ಲ ನೀಟಾಗಿ ಕೈ ಆಡಿಸ್ಕೊಂಡು ಚೆನ್ನಾಗಿ ಕಲಸಿ ಇಟ್ಕೋಬೇಕು. ನೋಡಿ, ಸೇಮ್ ಹೂರಣ ಥರನೇ ಆಯಿತು. ಇವಾಗ ನೋಡಿ, ನಿಮ್ಗೇನಾದರೂ ಒಂದು ಟಿಪ್ಸು, ಇನ್ ಕೇಸ್ ತುಂಬ ಹೂರಣ ಮೆತ್ತಗಾದರೆ ಸ್ವಲ್ಪ ಪುಟಾಣಿ ಹಿಟ್ಟಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಅದು ಆ ಥರ ಮಾಡ್ಕೋಬೋದು. ಬಟ್ ಜಾಸ್ತಿ ನೀರು ಹಾಕ್ಕೊಳಕ್ಕೆ ಹೋಗಬೇಡಿ, ಮತ್ತು ಸ್ವೀಟ್ ಕಡಿಮೆ ಆಗಿಬಿಡುತ್ತೆ. ನೋಡಿ, ಈ ಥರ ಎಲ್ಲ ಹೂರಣ ಆಗಿದೆ ಅಲ್ವಾ. ಇದನ್ನು ನಾನು ಇಷ್ಟಿಷ್ಟೇ ಉಂಡೆ ಮಾಡಿ ಇಟ್ಕೊತಾ ಇದ್ದೀನಿ. ಚಿಕ್ಕದೆಲ್ಲ ಈ ಥರ ಎಲ್ಲದನ್ನು ಈ ಥರ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಬನ್ನಿ, ಹಿಟ್ಟು ನೋಡಿ 1-2 ಅವರ್ಸ್ ಆಗಿದೆ. ಹಿಟ್ಟು ಕೂಡ ತುಂಬ ಸಾಫ್ಟಾಗಿ ಎಷ್ಟು ಚೆನ್ನಾಗಿ ನೆಂದಿದೆ ನೋಡಿ ಹಿಟ್ಟು. ಈ ಥರ ಹಿಟ್ಟು ಆದರೆ ಸಾಫ್ಟಾಗಿ ಆಗುತ್ತೆ, ಹೋಳಿಗೆನೂ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ನಾನು ಸ್ಟವ್ ಮೇಲೆ ಹಂಚು ಕಾಯಕ್ಕೆ ಇಟ್ಟಿದ್ದೀನಿ. ಇಷ್ಟು ಒಂದು ಸ್ವಲ್ಪ ಹಿಟ್ಟು ತೊಗೊಂಡು ನೀಟಾಗಿ ಒಂದು ಸ್ವಲ್ಪ ಉದ್ಕೋಬೇಕು. ಉದ್ಕೊಂಡು ಅದರೊಳಗೆ ನಾವು ಅದನ್ನೇನು ಉಂಡೆ ಮಾಡ್ಕೊಂಡಿದ್ವಲ್ವ, ಅದನ್ನಿಟ್ಟು ನೀಟಾಗಿ ಅದನ್ನೆಲ್ಲ ಕವರ್ ಮಾಡೋದು. ಒಳಗಡೆ ಎಲ್ಲ ಫಿಲ್ ಮಾಡ್ಕೊಂಡು ನೀಟಾಗಿ ನೋಡಿ, ಅದು ಮೇಲೆ ನಿಮ್ಗೆ ಎಕ್ಸ್ಟ್ರಾ ಹಿಟ್ಟು ಜಾಸ್ತಿ ತೊಗೊಂಡಿದ್ರೆ ಅದು ಎಕ್ಸ್ಟ್ರಾ ಬರುತ್ತಲ್ವ, ಹಿಟ್ಟು ತೆಗೀರಿ. ನಾನು ಕರೆಕ್ಟಾಗಿ ತೊಗೊಂಡಿದ್ದೀನಿ, ಹಂಗಾಗಿ ಏನು ಹಿಟ್ಟು ತೆಗಿಲಿಲ್ಲ, ಕರೆಕ್ಟಾಗಿ ಆಗಿದೆ. ಇವಾಗ ನೋಡಿ, ಮತ್ತೆ ಮೈದಾ ಹಿಟ್ಟಲ್ಲಿ ಅದ್ಕೊಂಡು ಚೆನ್ನಾಗಿ ಉದ್ಕೋಬೇಕು ತೆಳ್ಳಗೆ. ನಿಮ್ಗೆ ಎಷ್ಟು ತೆಳ್ಳ ಆಗುತ್ತೋ ಅಷ್ಟು ಚೆನ್ನಾಗಿ ತೆಳ್ಳ ಬರುತ್ತೆ. ನೋಡಿ, ತುಂಬ ತೆಳ್ಳ ಆಗಿದೆ, ಕರೆಕ್ಟಾಗಿ ಬಂದಿದೆ ನೋಡಿ. ಇವಾಗ ಬೇಯಿಸೋದು.
ನೀವು ಆ ಥರ ಹಂಗೆ ಡ್ರೈ ಆದ್ರೂ ಬೇಯಿಸ್ಕೋಬೋದು. ಅದೇ ಎಣ್ಣೆ ಅಂಶ ಇರುತ್ತಲ್ವ, ಎಳ್ಳು ಮತ್ತು ಶೇಂಗಾ, ಎಣ್ಣೆ ಏನೂ ಬೇಕಾಗಲ್ಲ. ನಾನು ಸ್ವಲ್ಪ ತುಪ್ಪ ಹಾಕಿ ಬೇಯಿಸ್ಕೊತಾ ಇದ್ದೀನಿ. ಸ್ವಲ್ಪ ಘಮ ಚೆನ್ನಾಗಿ ಬರುತ್ತೆ ಅಂತ ಒಂದು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಬೇಯಿಸ್ತಾ ಇದ್ದೀನಿ. ಬಟ್ ತುಪ್ಪ ಎಣ್ಣೆ ಈ ಥರ ಏನಾದರೂ ಹಾಕಿದರೆ ಸ್ಮೆಲ್ ಬಂದುಬಿಡುತ್ತೆ. ಒಂದು 4-5 ದಿನದಲ್ಲಿ ಮುಗಿಸ್ಬಿಡ್ಬೇಕು, ಖಾಲಿ ಮಾಡಬೇಕು. ನೀವು ಎಣ್ಣೆ ತುಪ್ಪ ಏನು ಹಾಕ್ದಂಗೆ ಬೇಯಿಸಿಟ್ಕೊಂಡ್ರೆ ಆರಾಮ್ ಒಂದು ತಿಂಗಳ ತನಕ ಇಟ್ಟರು ಈ ಶೇಂಗಾ ಹೋಳಿಗೆ ಏನೂ ಆಗಲ್ಲ, ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಮತ್ತೆ ಅದೇ ಥರ ಹಿಟ್ಟು ತೊಗೋಬೇಕು. ಕೈಲೇ ಆದ್ರೂ ಹಿಂಗೆ ಹಿಟ್ಟನ್ನು ಕೈಯಲ್ಲಿ ಸ್ಪ್ರೆಡ್ ಮಾಡಿಕೊಂಡು ನೋಡಿ, ಈ ಥರ ಹಿಂಗೆ ತುಂಬಿಕೊಂಡು ಮೇಲೆ ಹಿಟ್ಟು ಎಕ್ಸ್ಟ್ರಾ ಏನಾದರೂ ಬಂದರೆ ತೆಗೀರಿ. ಈ ಥರ ನೋಡಿ, ಜಾಸ್ತಿ ಹಿಟ್ಟು ತೊಗೊಂಡ್ರೆ ಈ ಥರ ತೆಗೆದ್ಬಿಟ್ಟು ಮತ್ತು ಹಿಟ್ಟಲ್ಲಿ ಮೈದಾ ಹಿಟ್ಟೆ ತೊಗೊಂಡಿದ್ದೀನಿ ನಾನು. ಮೈದಾ ಹಿಟ್ಟಲ್ಲಿ ಎದ್ಬಿಟ್ಟು ಚೆನ್ನಾಗಿ ಉದ್ದಿ ನಿಮ್ಗೆ ಎಷ್ಟಾಗುತ್ತೆ, ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ನೀವು ಆರಾಮ್ ಶೇಂಗಾ ಹೋಳಿಗೆನ ಮಾಡ್ಕೋಬೋದು. ಯೂಶ್ವಲಿ ಶೇಂಗಾ ಹೋಳಿಗೆ ತುಂಬ ದೊಡ್ಡದು ಇರಲ್ಲ, ಚಿಕ್ಕದೇ ಇರುತ್ತೆ ನೋಡಿ. ಚೆನ್ನಾಗಿ ಬರುತ್ತೆ, ಎಷ್ಟು ಚೆನ್ನಾಗಿ ಉದ್ಕೋಬೋದು ನೋಡಿ. ಹಾಕಿ ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ. ಒಂದು ಹೋಳಿಗೆ ಆಗೋಷ್ಟೊತ್ತಿಗೆ ಒಂದು ಹೋಳಿಗೆ ಆರಾಮಾಗಿ ಈಸಿಯಾಗಿ ಮಾಡ್ಕೋಬೋದು ನೋಡಿ. ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ. ನೋಡಿ ಇವಾಗ ಬೆಂದಿದೆ ಅಲ್ವಾ ಒಂದು ಸೈಡ್. ಈ ಕಡೆ ಹಿಂಗೆ ಉಲ್ಟಾ ಹಾಕೋ ಅಷ್ಟೊತ್ತಿಗೆ ಇನ್ನೊಂದು ಹೋಳಿಗೆನೂ ನಾವು ಉದ್ಕೊಂಡು ರೆಡಿ ಮಾಡ್ಕೊಳ್ಳೋಣ. ಎಷ್ಟು ಸಾಫ್ಟಾಗಿ ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಎಡ್ಜಸ್ಗೆಲ್ಲ ಮೈದಾ ಹಿಟ್ಟು ಹೋಗಲ್ಲ. ಈ ಕನ್ಸಿಸ್ಟೆನ್ಸಿ ಹಿಟ್ಟು ಕಲಿಸ್ಕೊಂಡ್ರೆ ನಿಜ ಹೋಳಿಗೆ ತುಂಬ ಚೆನ್ನಾಗಾಗುತ್ತೆ ನೋಡಿ. ಎಷ್ಟು ಚೆನ್ನಾಗಿ ರೆಡಿ ಆಯಿತು. ಎಲ್ಲ ಹೋಳಿಗೆನೂ ಇದೇ ಥರ ಮಾಡ್ಕೋಬೇಕು ನೋಡಿ. ಮಾಡಿದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ ಹೋಳಿಗೆ ಎಲ್ಲ, ಸಖತ್ತಾಗಿ ಬಂದಿದೆ ನೋಡಿ. ಪ್ಲೀಸ್ ಈ ವಿಡಿಯೋ ನಿಮಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.